ಹಾಯ್ ಹಲೋ ನಮಸ್ತೆ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ತಂದೆ, ನಾನು ಅವತ್ತು ಹೇಳಿದ್ನಲ್ಲ ಮಿಷಿನ್ ಕತೆ ನೋಡಿ, ಸ್ಟಿಚ್ ಮಾಡ್ತಾ ಇದ್ದಾರೆ. ನನಗೆ ಬ್ಲೌಸ್ ಹೊಲ್ಕೊಡ್ತಾ ಇದ್ದಾರೆ ನಮ್ಮ ತಂದೆ. ನಾನು ಕಲಿಬೇಕು, ಕಲ್ತಿದ್ದೆ, ಹೇಳ್ಬೇಕಂದ್ರೆ ಕಲ್ತಿದ್ದೆ ಬ್ಲೌಸ್ ಹೊಲಿಯೋದನ್ನ. ಯಾವಾಗ ಆಡಿಟ್ ಆಫೀಸ್ಗೆ ನಾನು ಸೇರಿಕೊಂಡೋ ಆ ಕೆಲಸದಲ್ಲಿ ಮುಳುಗೋಗಿ ಕಲ್ತಿರೋದು ಒಂದು ಏನಿಲ್ಲ ಅಂದರೂ ಒಂದು 40% ಅಷ್ಟು ಮರ್ತುಬಿಟ್ಟಿದ್ದೀನಿ. ಇನ್ನು 60% ಮಾತ್ರ ನೆನಪಿದೆ. ಯಾರಾದರೂ ಒಂಚೂರು ಟಚ್ ಕೊಟ್ಟರೆ ಸಾಕು ಕಲ್ತ್ಕೊಂಡ್ಬಿಡ್ತೀನಿ. ಅಪ್ಪನೇ ಇದ್ದಾರಲ್ಲ, ಹೇಳ್ಕೊಡ್ತಾರೆ. ತೋರಿಸ್ತೀನಿ ರೀ, ನೋಡಿ ಹೊಲಿತಾ ಇದ್ದಾರೆ. ಚೆನ್ನಾಗಿ ಬಂತು ನೋಡಿ ಪಟ್ಟಿ. ಕತ್ಲೆಯಾಗಿ ಹೋಗಿದೆಯಲ್ಲ, ಸ್ವಲ್ಪ ಇದಾಗಿದೆ. ಚೆನ್ನಾಗಿ ಬಂತು ಪಟ್ಟಿ. ಇದರದ್ದು ಇನ್ನೂ ಇದೆ, ಇದು ನಾನು ಸ್ವಲ್ಪ ಹೇಳಿಸ್ಕೊಬೇಕು. ಅಮ್ಮನಿಗೇನಿಲ್ಲ ಅಂದರೂ ಒಂದು 5 ಬ್ಲೌಸ್ ಹೊಲ್ಕೊಟ್ಟಿದ್ದಾರೆ. ಅಕ್ಕಪಕ್ಕದವ್ರಿಗೆ ಏನಿಲ್ಲ ಅಂದರೆ ಎಷ್ಟು ಹೊಲ್ಕೊಟ್ಟಿದ್ಯಪ್ಪ? 4-5 ಹೊಲ್ಕೊಟ್ಟಿದ್ಯಾ? 4-5 ಹೊಲ್ಕೊಟ್ಟಿದ್ದಾರೆ ನಮ್ಮ ತಂದೆ. ನೋಡಿ, ಮಿಷಿನ್ ಇರೋದಕ್ಕೆ ಇಷ್ಟೇ ಹೆಲ್ಪ್ ಆಯ್ತಲ್ಲ. ಬೋರ್ ಕಮ್ಮಿ ಆಯಿತು. ಬೋರ್ ಆಗಿದ್ದರು ಯಾವಲ್ಲೂ ಟಿ ವಿ ನೋಡೋದು, ಮಲಗೋದು, ಮೊಬೈಲ್ ನೋಡೋದು, ಇದೇ ಕೆಲಸ ಆಗಿತ್ತು ಅಪ್ಪನಿಗೆ. ಈಗ ಟೈಮ್ ಪಾಸ್ ಆಗ್ತಾಯಿದೆ ನಮ್ಮ ಅಪ್ಪನಿಗೆ. ಅಪ್ಪನೇ ಹೇಳ್ತಾರೆ, ಈಗ ನಂಗೆ ಟೈಮ್ ಪಾಸ್ ಆಗ್ತಾಯಿದ್ದಪ್ಪ, ಚೆನ್ನಾಗಿದೆ ನೋಡಿ. ರೆಡ್ ಹೊಲ್ಸ್ಕೊತಾ ಇದ್ದೀನಿ ನೋಡಿ. ಇದು ಬಟ್ಟೆ ಸಾಲಿಲ್ಲ, ಇದು ಅರಿಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ದರು ನನಗೆ. ಬಟ್ಟೆ ಸಾಕ್ದೇ ಇರೋದಕ್ಕೆ ಪಟ್ಟಿ ಕೊಟ್ಟಿದ್ದಾರೆ. ನಾನು ಹೇಳ್ತಾಯಿದ್ದೀನಿ, ಅರಿಶಿನ ಕುಂಕುಮಕ್ಕೆ ಬ್ಲೌಸ್ ಪೀಸ್ ಕೊಟ್ಟರೆ 1 ಮೀಟ್ರ್ ಕೊಡಿ. ನಮ್ಮಂಥವ್ರು ಇರ್ತೀವಿ, ಇರಿ, ನನ್ನ ಮುಖ ತೋರಿಸ್ತೀನಿ. ಮುಖ 75 ಸೆಂಟಿಮೀಟ್ರು, 80 ಸೆಂಟಿಮೀಟ್ರು ಹಿಂಗೆ ಕೊಟ್ಟರೆ ಹೆಂಗೆ? ನಮ್ಮಂಥವ್ರು ಇರ್ತೀವಿ ಸ್ವಲ್ಪ ದಪ್ಪಕ್ಕೆ, ಗುಂಡಕ್ಕೆ. ಅಂಥವ್ರಿಗೆಲ್ಲ 1 ಮೀಟ್ರ್ ಬೇಕು, ಗೊತ್ತಾ? ಇನ್ನೊಂದು ಸಲಿಗೆ ಯಾರಿಗೆ ಅರಿಶಿನ ಕುಂಕುಮ ಕೊಟ್ಟರೆ 1 ಮೀಟ್ರ್ ಕೊಡಿ, ಓಕೆನಾ? ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ, ಸರಿನಾ? ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಆ ಪೀಸು. ಬೇರೆಯವ್ರಿಗೆ ಕೊಡಬೇಕು, ಬೇರೆಯವ್ರಿಗೆ ದಾನ ಮಾಡಬೇಕು. ನಮಗೆ ಅಂತ ಬಂದಿದ್ದು ಉಡುಗೊರೆನ ಬೇರೆಯವ್ರಿಗೆ ಕೊಟ್ಟರೆ ಚಂದವಾ ಅಲ್ವಾ? ನಾವೇ ಹಾಕ್ಕೊಂಡು ನಾವೇ ಇದು ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವ್ರು ಕೊಟ್ಟಿದ್ರಲ್ಲ, ಅದೇ ಬ್ಲೌಸ್ ಅಲ್ವಾ ಅಂತ ಖುಷಿ ಆಗುತ್ತಪ್ಪ. ಅದಕ್ಕೆ ಇನ್ನು ಮುಂದೆ ಹಂಗೆ ಮಾಡಿ 1 ಮೀಟ್ರು, ಅಟ್ಲೀಸ್ಟ್ 1 ಮೀಟ್ರ್ ಆದರೂ ಬೇಕೇ ಬೇಕು. ನನಗೆ 1:10 ಬೇಕು. ನಾನು ಈಗ ಮೊದಲು ನನಗೆ ನಾನು ಇದು ಕೈ ಫುಲ್ ಹಾಕ್ಕೊತಾ ಇರಲಿಲ್ಲ, ಆಫ್ನಾಗ ಹೊಲ್ಸ್ಕೊತಾ ಇದ್ದೆ. ಆವಾಗ ನನಗೆ 1 ಮೀಟ್ರ್ ಸಾಕಾಗಿತ್ತು. ಈಗ ನನಗೆ ಇಷ್ಟ ಆಗ್ಬಿಟ್ಟೈತೆ. ಅಮೃತಧಾರೆ ಸೀರಿಯಲ್ ಭೂಮಿಕನ್ನ ನೋಡಿ, ಭೂಮಿಕ ಅವರು ಉದ್ದ ಅಂದರೆ ಕೈಗೆ ಸ್ವಲ್ಪ ಉದ್ದ ಇರೋದು ಬ್ಲೌಸ್ ಹಾಕ್ತಾರಲ್ಲ, ಅದು ನೋಡಿ ನನಗೂ ಆಸೆ. ಅದಕ್ಕೆ ಇಷ್ಟುದ್ದ ಸ್ಟಾರ್ಟಿಂಗಲ್ಲಿ, ಈಗಿಂದಲ್ಲ ನೋಡಿ, ಇಷ್ಟುದ್ದ ಬೇಕು ಅಂದರೆ ನನಗೆ 1:10 ಬೇಕು. ಇಷ್ಟು ಆದರೆ ನನಗೆ 1 ಮೀಟ್ರ್ ಸಾಕು. ಇನ್ನೂ ಬೇಕು ಇಷ್ಟುದ್ದ ಅಂದರೆ 1:10 ಬೇಕಾಗುತ್ತೆ. ಹೇಳಿದ್ನಲ್ಲ ಸೀರಿಯಲ್ಲು, ಅಮೃತಧಾರೆ ಅಂತ ಬರ್ತಾಯಿದೆ ನೋಡಿ ಬಾಯಿಗೆ. ಅಮೃತಧಾರೆ ಸೀರಿಯಲಲ್ಲಿ ಭೂಮಿಕಾ ಅವರು ಸ್ಟಾರ್ಟಿಂಗ್ ಹಾಕ್ಕೊತಾರಲ್ಲ ಬ್ಲೌಸು, ಇಷ್ಟುದ್ದ ಬರೋದು ನೋಡಿ, ಇಷ್ಟುದ್ದ ಬರೋದು. ಆ ಥರ ಹೊಲ್ಸ್ಕೊಳಕ್ಕೆ ನನಗೂ ಆಸೆ ಆಯಿತು. ಅದಕ್ಕೆ ಇವಾಗ 2 ಬ್ಲೌಸ್ ಹೊಲ್ಸ್ಕೊಂಡಿದ್ದೆ. ನನಗೆ ಈಗ ಕಂಟಿನ್ಯೂ ಹಳೇ ಕಾಲದಲ್ಲಿ ಹೊಲ್ಸ್ಕೊತಾ ಇದ್ರಲ್ಲ, ಆ ರೀತಿ ಸ್ವಲ್ಪ ಇಲ್ಲಿವರೆಗೂ ಗೊತ್ತಿಲ್ಲ ನೋಡಿ. ಇಷ್ಟು ಕಾಣಿಸ್ತಾ ಇದೆಯಾ ನೋಡಿ? ನನಗೆ ರೆಕಾರ್ಡ್ ಮಾಡ್ಕೊಡೋಲ್ಲ, ಇಷ್ಟು ಕೊಲ್ಸ್ಕೊಳ್ಳೋಕ್ಕೆ. ಹಂಗೆ ಅಷ್ಟು ಹೊಲ್ಸ್ಕೊಬೇಕು ಅಂದರೆ ಬೇಕು, 1:10 ಬೇಕು. ಅದಕ್ಕೆ ಹೇಳ್ತಾ ಇರೋದು, ಓಕೆನಾ? ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಯಿತು ಅಂದರೆ ಇದೊಂದು ಬೇಗ ಆಗಿಬಿಡುತ್ತೆ.
ಹಾಗೆ ನಮ್ಮ ತಂದೆ ಮೊದಲು ಟೈಲರ್ ಆಗಿದ್ರು ಅಂತ ಹೇಳಿದ್ನಲ್ಲ ನೋಡಿ ಹಾಗೆ. ನಮಗೆ ಒಂದು ವಿಷಯ ಹೇಳೋದೇ ಮರ್ತೋದೆ ಅಲ್ಲ, ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಅಮ್ಮ ಮನೆಗೆ ಬಂದಿದ್ದೀನಿ, ಒಂದು 2 ಡೇಸ್ ಇರ್ತೀನಿ, ಆಮೇಲೆ ಬೇಗ ಹೊರಟೋಗ್ತೀನಿ. ತಮ್ಮ ಕರ್ಕೊಂಡು ಬಂದ, ಅದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ವಿಡಿಯೋ ಮಾಡಿಲ್ಲ ನಾನು, ಬರೋದೆಲ್ಲ ವಿಡಿಯೋ ಮಾಡಿಲ್ಲ. ಈಗ ಬ್ಲೌಸ್ ಹೊಲಿತಾ ಇದ್ರಲ್ಲ ಅದಕ್ಕೆ, ಅದರಿಂದ ಈಗ ವಿಡಿಯೋ ಮಾಡಿದ್ದು. ಅಮ್ಮ ಎಲ್ಲ ಆಚೆ ಕೂತಿದ್ದಾರೆ. ಇನ್ನೇನು ಅವರೆಕಾಯಿ ಸೀಸನ್ ನೋಡಿ, ಪಾತ್ರೆ ಮಡಿಕೊಂಡು ಪಾಟಿ ಸಾಮಾನು ತಗೊಂಡು ಮಡಗಿದ್ದೆ, ಕಾಯಿ ಹಿಡಿತಾ ಇದ್ದಾರೆ. ಫೇಸ್ಗಳು ಯಾವ ಥರ ನೋಡಿ. ಆಂಟಿ ಇವತ್ತು ಸಿಕ್ಕಾಕೊಂಡ್ರು. ಅಮ್ಮ ಸಿಕ್ಕಾಕೊಂಡಿದ್ರಿ, ಡಾನ್ಸ್ ಸೂಪರಾಗಿ ಆಡ್ತಾ ಇದ್ರಿ. ಸೈಲೆಂಟ್ಗೆ ಎಷ್ಟು ನೋಡಿ, ಎಷ್ಟು ಮಳ್ಳಿ ಹಂಗೆ ಬಂದು ಕುತ್ಕೊಂಡ್ಬಿಟ್ರು. ಚಂದ ಕಾಣಲ್ಲ, ನಾನು ಕುತ್ಕೊಂಡೆ ನೋಡಿ. ಸರಿ ಆಯಿತು, ಬರ್ತೀನಿ. ಬರ್ತೀನಿ, ನೀವು ಹಸ್ರಾಗಿರ್ಬೇಕು, ಅವಾಗ ಕರ್ಕೊಂಡು ಹೋಗ್ತೀನಿ ಅಂತಂದರೆ. ಹೌದಾ 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 ಆಯಿತು. ನಾನು ಅವತ್ತು ನೀವು ಹೊಲ ತೋರ್ಸೋಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ಕೊಂಡೆ. ನೀವು ನೋಡಿದ್ರೆ ಬಿಲ್ಡಿಂಗ್ ಕಟ್ತಾ ಇರೋದನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗಿದ್ದೆ. ಅವರು ಹೊಲ ಇಲ್ಲಿರೋದು ನೋಡಿ, ಹೆಮ್ಮಿಂಗ್ ಮಾಡ್ತಾ ಇದ್ದಾರೆ ಅಪ್ಪ. ಸರಿ, ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ?